ವೆಲ್ಕಮ್ ಟು RJVN ಚಾನಲ್. ಈಗ ನಾನು ಹೈದರಾಬಾದಿನಲ್ಲಿರುವ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದರ ಬಗ್ಗೆ ಅದು ಎಲ್ಲಿ ಹೈದರಾಬಾದಿಂದ ಒಂದು 30 ಕಿಲೋಮೀಟ್ರ್ ದೂರದಲ್ಲಿದೆ. ಈಗ ನಾನು ಅದರ ಒಂದು ಅದರ ಇತಿಹಾಸ ಮತ್ತು ಇದನ್ನು ಹೇಳ್ತೀನಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ವಿಶಾಲವಾದ ಒಂದು ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ತಾವುಗಳು ಕಾರನ್ನು ಕೂಡ ಆರಾಮಾಗಿ ನಿಲ್ಲಿಸ್ಕೊಂಡು ಅಲ್ಲಿ ದರ್ಶನವನ್ನು ಮಾಡಬಹುದು. ವಯಸ್ಸಾದವರಿಗೆ ಕೂಡ ನೀವು ಲಿಫ್ಟು ಮತ್ತು ಈ ವೀಲ್ ಚೇರ್ ಫೆಸಿಲಿಟೀಸು ಕೂಡ ಉಪಯೋಗ ಪಡಿಸ್ಕೋಬಹುದು. ಅದು ಸ್ಟ್ಯಾಚ್ಯೂ ಹತ್ರ ಹೋಗಬೇಕು ಅಂದರೆ ಅದು ಒಂದು 60 ಅಷ್ಟು ಮೆಟ್ಟಿಲುಗಳಿದೆ ಕೆಳಗೆ. ಇದರಿಂದ ಸ್ಟ್ಯಾಚ್ಯೂ ನಾವು ನೋಡಬೇಕು ಹತ್ತಿರದಿಂದ ಅಂತ ಹೇಳಿದಾಗ. ಈಗ ನಾನು ಒಂದು ರಾಮಾನುಜರದ್ದು ಒಂದು ಇತಿಹಾಸವನ್ನು ಹೇಳ್ತೇನೆ. ರಾಮಾನುಜರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವ್ರ ತಂದೆ ಹೆಸರು ಬಂದು ಅಸುರಿ ಕೇಶವ ಸೋಮಯಾಜಿ ದೀಕ್ಷಿತರು ಮತ್ತು ತಾಯಿ ಹೆಸರು ಬಂದು ಕಾಂತಿಮತಿ. ಅವ್ರ ಬಾಲ್ಯ ಮತ್ತು ಶಿಕ್ಷಣ 1917ರಲ್ಲಿ, ಅವರು ಜನಿಸಿದ್ದು 1917. ಅವರು ಪುರೋಹಿತ ಇದರಲ್ಲಿ ಜನಿಸಿದ್ರು. ಅವ್ರ ತಂದೆ ಎಲ್ಲ ಪುರೋಹಿತರಾಗಿದ್ದರು. ಆದರೂ ರಾಮಾನುಜರು ಅರ್ಚಕರಾಗಲಿಲ್ಲ. ಅವರು ಪುರೋಹಿತರ ಅದನ್ನು ಇದು ಮಾಡಲಿಲ್ಲ. ಅವರು 12 ವರ್ಷ ವಯಸ್ಸಿನವರೆಗೂ ತಮ್ಮ ಔಪಚಾರಿಕ ಶಿಕ್ಷಣನ ಪ್ರಾರಂಭಿಸಲಿಲ್ಲ. ರಾಮಾನುಜಾಚಾರ್ಯರ ಸಿದ್ಧಾಂತನ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಇದು ಅಕ್ಷರಶಃ ಗುಣಲಕ್ಷಣಗಳಿಂದ ನಿರೂಪಿಸಲ್ಪಟ್ಟಿರುವ ವಾಸ್ತವದ ದ್ವಂದ್ವತೆ. ವಿಶಿಷ್ಟಾದ್ವೈತ ಮೂಲ ತತ್ವವೆಂದರೆ ಶರೀರಾತ್ಮ ಭವ ಅದು ಹೇಳುತ್ತದೆ. ಈಗ ನೀವು ಈ ರಾಮಾನುಜರ ಈಕ್ವಾಲಿಟಿಯ ಸ್ಟ್ಯಾಚ್ಯೂಗೆ ಬಂದಾಗ ಅಲ್ಲಿ 108 ದಿವ್ಯಕ್ಷೇತ್ರಗಳದ ಒಂದು ದೇವಸ್ಥಾನಗಳಿದೆ. ಅದನ್ನು ನೋಡಿಕೊಂಡು ನೀವು ಆಮೇಲೆ ಈ ಸ್ಟ್ಯಾಚ್ಯೂನ ನೋಡೋಕ್ಕೆ ಹೋಗ್ಬೋದು. ಸಮಾನತೆಯ ಪ್ರತಿಮೆಯು 11ನೇ ಶತಮಾನದ ಭಾರತೀಯ ತತ್ವಜ್ಞಾನಿ ರಾಮಾನುಜರ ಪ್ರತಿಮೆಯಾಗಿದೆ. ಇದು ನಿಮಗೆ ಗೊತ್ತಿರುವಂತೆ ರಂಗಾರೆಡ್ಡಿ ಜಿಲ್ಲೆ ಮುಚಿಂತಲ್ನಲ್ಲಿ ಇದೆ. ಇದು ವಿಶ್ವದ 2ನೇ ಅತಿ ಎತ್ತರದ ಕುಳಿತಿರುವ ಪ್ರತಿಮೆಯಾಗಿದೆ. ಇದು ರಾಮಾನುಜರ 1000ನೇ ಜನ್ಮದಿನದ ಸ್ಮರಣಾರ್ಥ ಟ್ರಸ್ಟ್ನವರು ಈ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ. ರಾಮಾನುಜಾಚಾರ್ಯರ ಕೆಲವು ಪುಸ್ತಕಗಳು ಯಾವುದು ಅಂದರೆ ಶ್ರೀ ಭಾಷ್ಯ, ವೇದಾರ್ಥ ಸಂಗ್ರಹ, ವೇದಾಂತ ಸಾರ ಮತ್ತು ಭಾವಾರ್ಥ ರತ್ನಾಕರ. ರಾಮಾನುಜರು 120 ವರ್ಷಗಳ ನಂತರ ಸಂಪ್ರದಾಯದ ಪ್ರಕಾರ ಅವರು 1137ರಲ್ಲಿ ನಿಧನರಾದರು ಅಂತ ಇತಿಹಾಸ ಹೇಳುತ್ತೆ. ನೀವು ಈ ಪ್ರತಿಮೆಯನ್ನು ನೋಡೋಕ್ಕೆ ಹೋದಾಗ ಅಲ್ಲಿ ಸುತ್ತಲೂ 108 ದೇವಸ್ಥಾನಗಳಿವೆ. ಅದನ್ನು ನೋಡ್ಕೊಂಡು ಬರೋಕ್ಕೆ ನಿಮಗೆ 1 ಗಂಟೆ ಆಗ್ಬೋದು. ಮತ್ತು ಆಮೇಲೆ ನೀವು ಹತ್ತಿರದಿಂದ ರಾಮಾನುಜಾಚಾರ್ಯರ ವಿಗ್ರಹವನ್ನು ನೋಡಿದಾಗ ಭಾಳ ಚೆನ್ನಾಗಿರುತ್ತೆ. ಹತ್ತಿರದಿಂದ ನೋಡಬೇಕು. ಆನಂತರ ಸಂಜೆ ಹೊತ್ತು ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿ ಒಂದು ಫೌಂಟನ್ಸ್ ಎಲ್ಲ ಹಾಕಿ ಇದು ಮಾಡ್ತಾರೆ. ಭಾಳ ನೋಡೋಕ್ಕಂತೂ ಭಾಳ ಚೆನ್ನಾಗಿರುತ್ತೆ. ತಾವುಗಳು ಒಂದು ಸತಿ ಇದನ್ನು ಭೇಟಿ ಮಾಡಿ ಇದರ ಒಂದು ಸಂತೋಷವನ್ನು ನೀವು ಅನುಭವಿಸ್ಬೋದು. ಇಲ್ಲಿ ಟಿಕೆಟ್ ತೊಗೊಂಡು ನೀವು ಹೋಗಬೇಕಾಗುತ್ತೆ. ಅದು ದೊಡ್ಡವ್ರಿಗಾದರೆ 180 ರೂಪೀಸ್ ಆಗುತ್ತೆ, ಚಿಕ್ಕವ್ರಿಗೆ 120 ರೂಪೀಸು. ಮತ್ತು ಇಲ್ಲಿ ಮೊಬೈಲ್ನೆಲ್ಲ ನಿಮಗೆ ಒಳಗಡೆ ತೊಗೊಂಡೋಗೋಕ್ಕೆ ಬಿಡಲ್ಲ. ನಾವು ಆದಷ್ಟು ಹೊರಗಡೆಯಿಂದನೇ ತೆಗೆದಿದ್ದೀವಿ. ಇಲ್ಲಿ ಫೀಡರ್ ಬಸ್ಸಸ್ಸು ಇರುತ್ತೆ ನಿಮಗೆ ಎಂಟ್ರೆನ್ಸ್ ಇದರಿಂದ ಒಳಗಡೆವರೆಗೂ ಬಿಡೋಕ್ಕೆ. ಮತ್ತು ಪಾರ್ಕಿಂಗ್ ಚಾರ್ಜಸ್ ಬಂದು 50 ರೂಪಾಯಿ ಆಗುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.